ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಿಜಯನಗರದ ಹೊಸಪೇಟೆಯಲ್ಲಿ ಫುಟ್ಪಾತ್ ಒತ್ತುವರಿ ಹಾಗೂ ಅಸ್ತವ್ಯಸ್ತ ವಾಹನ ಪಾರ್ಕಿಂಗ್ ಸಮಸ್ಯೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ನಗರದ ಕಾಲೇಜು ರಸ್ತೆಯಲ್ಲಿ ವಾಣಿಜ್ಯ ಮಳಿಗೆಗಳ ಮುಂದೆ ಫುಟ್ಪಾತ್ಗಳಲ್ಲಿ ವಾಹನಗಳನ್ನು ನಿಲ್ಲಿಸಲಾಗ್ತಾ ಇದ್ದು ಸಾರ್ವಜನಿಕರ ಓಡಾಟಕ್ಕೂ ಕೂಡ ಇದು ಪ್ರಾಬ್ಲಮ್ ಆಗ್ತಾ ಇದೆ. ಸಂಜೆ ವೇಳೆಗೆ ರಸ್ತೆಯುದ್ದಕ್ಕೂ ಎಲ್ಲೆಂದರಲ್ಲಿ ವಾಹನ ಪಾರ್ಕಿಂಗ್ ಅನ್ನು ಮಾಡಲಾಗ್ತಾ ಇದ್ದು ವಾಹನ ಸವಾರರು ಹಾಗೆ ಪಾದಚಾರಿಗಳು ಪರದಾಡುವಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ. ಫುಟ್ಪಾತ್ಗಳನ್ನು ಬಿಡದೆ ಅತಿಕ್ರಮಣ ಮಾಡಲಾಗಿದೆ ಅಂತ ಸ್ಥಳೀಯರು ದೂರಿದ್ದಾರೆ. ರಸ್ತೆ ಒತ್ತುವರಿ ನಡೆದಿದ್ರೂ ಕೂಡ ನಗರಸಭೆ ಅಧಿಕಾರಿಗಳು ಮಾತ್ರ ಯಾವುದೇ ರೀತಿಯಾದ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ, ಮೌನ ವಹಿಸಿದ್ದಾರೆ ಅನ್ನುವಂತಹ ಟೀಕೆಯನ್ನ ಕೂಡ ಮಾಡಲಾಗ್ತಾ ಇದೆ. ಕೂಡಲೇ ನಗರಸಭೆ ಹಾಗೆ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ಒತ್ತಾಯ ಕೇಳಿ ಬಂದಿದೆ. ಮುಖಾಂತರ ಹೇಳೋದು ಇಷ್ಟೇ, ನಮ್ಮ ಹೊಸಪೇಟೆಯಲ್ಲಿರ್ತಕ್ಕಂಥ ಮುಖ್ಯ ರಸ್ತೆಯಾದಂಥ ಏನು ಹೊಸಪೇಟೆ ಬ್ರಿಗೇಡ್ ಅಂತೇಳಿ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಬಸ್ ಸ್ಟ್ಯಾಂಡ್ಲಿಂದ ನಮ್ಮ ಬಸವೇಶ್ವರ ವೃತ್ತ ತನಕ ಇಲ್ಲಿ ಅತಿ ಹೆಚ್ಚು ಶಾಪ್ಗಳು ಮಾಲ್ಗಳು ಇರೋದ್ರಿಂದ ಈ ಒಂದು ಭಾಗದಲ್ಲಿ ನಾವು ಫುಟ್ಪಾತ್ ತೆರವುಗೊಳಿಸೋದ್ರ ಮುಖಾಂತರ ಫುಟ್ಪಾತ್ ಯಾವ ರೀತಿ ತೆರವುಗೊಳಿಸ್ಬೇಕಂತಂದರೆ ಅದು ಕಳೆದ ಬಾರಿ ಸರ್ಕಾರದ ಅನುದಾನದ ಅಡಿಯಲ್ಲಿ 1 ಅಡಿ ಅದರಲ್ಲೇ ಟೈಲ್ಸ್ ಹಾಕಿದ್ದಾರೆ. ಅದನ್ನು ಎತ್ತರವನ್ನು ಇರ್ತಕ್ಕಂಥದ್ದು ಕಡಿಮೆ ಮಾಡಿ ರೋಡಿನ ಸಮತಟ್ಟ ಮುಖಾಂತರ ಮಾಡೋದ್ರ ಮುಖಾಂತರ ಅದು ಸಾರ್ವಜನಿಕರಿಗೆ ಮತ್ತು ನಾವು ಬಿಡ್ತಕ್ಕಂಥ ಎಲ್ಲ ವೆಹಿಕಲ್ಗಳಿಗೆ ದ್ವಿಚಕ್ರನೂ ಆಗಲಿ. ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ. ಬನ್ನಿ ನೋಡೋಣ. ನಾವಿವತ್ತು ವಿಜಯನಗರ ಜಿಲ್ಲೆ ಹೊಸಪೇಟೆಯ ಜಿಲ್ಲಾ ಕೇಂದ್ರದಲ್ಲಿದ್ದೀವಿ. ನೋಡ್ಬೋದು ಪ್ರತಿದಿನ ಕೂಡ ಈ ಒಂದು ಭಾಗದಲ್ಲಿ ನೂರಾರು ವೆಹಿಕಲ್ಗಳು ಕೂಡ ನಿಲ್ತವೆ. ಆದರೆ ಇಲ್ಲಿ ಫುಟ್ಪಾತ್ ಯಾವುದು ರಸ್ತೆ ಯಾವುದು ಅನ್ನುವಂಥದ್ದೇ ಕನ್ಫ್ಯೂಸ್ ಆಗಿ ಹೋಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಇಲ್ಲಿ ಸಾಯಂಕಾಲ ಆಯಿತು ಅಂದರೆ ಸಾಕು ಜನಗಳಿಂದ ಗಿಜುಗುಡ್ತಾ ಇರತಕ್ಕಂಥ ಈ ಒಂದು ರಸ್ತೆ, ಕಾಲೇಜು ರಸ್ತೆ ಏನಿದೆ, ಇಲ್ಲಿ ಸಾಕಷ್ಟು ರೀತಿಯಲ್ಲಿ ಕೂಡ ದ್ವಿಚಕ್ರ ವಾಹನ ಆಗಲಿ 4 ಚಕ್ರದ ಕಾರ್ಗಳಾಗಲಿ ಓಡಾಡ್ತಾನೆ ಇರ್ತವೆ. ಆದರೆ ಸಾರ್ವಜನಿಕರಿಗೆ ಕಿರಿಕಿರಿ ಆಗ್ತಕ್ಕಂಥ ಅಂಶಗಳು ಕೂಡ ನಡೀತಾ ಇರ್ತವೆ. ಸರಿಯಾದಂಥ ಸೌಕರ್ಯಗಳಿಲ್ಲದೇನೆ ಭಾಳಷ್ಟು ಜನ ಇಲ್ಲಿ ಬೇರೆ ಬೇರೆ ರೀತಿಯಾದಂತಹ ಮಹಿಳೆಯರಾಗಿರ್ಬೋದು, ಮಕ್ಕಳಾಗಿರ್ಬೋದು, ವೃದ್ಧರಾಗಿರ್ಬೋದು, ಈ ರೀತಿಯಾದಂಥ ಜನಗಳು ಕೂಡ ಬೇರೆ ಬೇರೆ ರೀತಿಯಾದಂಥ ಪರ್ಚೇಸಿಂಗ್ ಎಸ್ಪೆಷಲಿ ಗಮನಿಸ್ಬೋದು. ಈ ಭಾಗದಲ್ಲಿ ತೋರಿಸ್ತಾ ಇರ್ತೀವಿ, ಬಟ್ಟೆ ಅಂಗಡಿ ಆಗಲಿ, ಪಾನಿಪೂರಿ ಆಗಲಿ, ಈ ರೀತಿಯಾದಂಥ ಪ್ರತಿನಿತ್ಯ ಸಾಯಂಕಾಲ ಸಾಕಷ್ಟು ಜನರಿಂದ ಗಿಜುಗುಡ್ತಾ ಇರತಕ್ಕಂಥ ಈ ಒಂದು ರಸ್ತೆಯಲ್ಲಿ ನಿಜಕ್ಕೂ ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ಸಾಕಷ್ಟು ಜನ ಕೂಡ ಪರದಾಡುವಂಥ ಪರಿಸ್ಥಿತಿ ಇದೆ. ಇನ್ನೊಂದು ಕಡೆ ಅಂಗಡಿ ಭಾಗ ಆಗಿರ್ಬೋದು, ಬ್ಯಾಂಕ್ಗಳಾಗಿರ್ಬೋದು, ಸುತ್ತಮುತ್ತ ಇರತಕ್ಕಂಥ ಭಾಗದಲ್ಲಿ ಈ ಪಾರ್ಕಿಂಗ್ ಸ್ಥಳವನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ. ನೋಡ್ಬೋದು, ಲೈವ್ ಆಗಿ ತೋರಿಸ್ತಾ ಹೋಗ್ತೀವಿ. ಈ ಭಾಗದಲ್ಲಿ ದ್ವಿಚಕ್ರ ವಾಹನಗಳು ಕೂಡ ನಿಂತ್ಕೊಂಡಿದ್ದಾವೆ. ರಸ್ತೆಗೆ ಅಡ್ಡಲಾಗಿ ಹೇಗೆ ಬೇಕಾದರೂ ಹಾಗೆ ಆ ವಾಹನಗಳು ನಿಲ್ಲೋದ್ರಿಂದ ಬಹಳಷ್ಟು ಜನ ಸವಾರರಿಗೆ ಕೂಡ ಕಿರಿಕಿರಿ ಉಂಟು ಮಾಡ್ತಕ್ಕಂಥ ಸಂಭವ ಇರುತ್ತೆ. ಈ ಬಗ್ಗೆ ಗಮನ ಹರಿಸಬೇಕಾದಂಥ ನಗರಸಭೆ ಅವರಾಗಿರ್ಬೋದು, ಟ್ರಾಫಿಕ್ ಪೊಲೀಸ್ ಅವರಾಗಿರ್ಬೋದು, ಈ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು ಅನ್ನುವಂಥದ್ದು ಕೂಡ ಒತ್ತಾಯ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಇನ್ನೇನು ಜೂನ್ ಮತ್ತು ಜುಲೈ ಆರಂಭದಲ್ಲೇ ಈ ಒಂದು ಭಾಗದಲ್ಲಿ ಎಸ್ಪೆಷಲಿ ಕಾಲೇಜ್ ರೋಡ್ ಆಗಿರೋದ್ರಿಂದ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತ ಸಾಕಷ್ಟು ಶಾಲಾ ಕಾಲೇಜುಗಳು ಕೂಡ ಇರ್ತವೆ. ಈ ಭಾಗದಲ್ಲಿ ಬಹಳಷ್ಟು ಓಡಾಟ ಕೂಡ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಓಡಾಟ ಕೂಡ ಇರುತ್ತೆ. ಇಂಥ ಭಾಗದಲ್ಲಿ ಏನು ಸಾಕಷ್ಟು ಟ್ರಾಫಿಕ್ ಉಂಟಾಗೋದ್ರಿಂದ ಬಹಳಷ್ಟು ಜನರಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನೊಂದು ಕಡೆ ನೋಡ್ಬೋದು, ಈ ಭಾಗದಲ್ಲಿ ಬಾಡಿಗೆದಾರರು ಮಾತ್ರ ಪಾರ್ಕಿಂಗ್ಗೆ, ಗ್ರಾಹಕರಿಗೆ ಪಾರ್ಕಿಂಗ್ ಇಲ್ಲ ಅಂತಕ್ಕಂಥ ಆರೋಪ ಕೂಡ ಇದೆ. ಅಂದ್ರೆ ನಾವು ಲೈವ್ ಆಗಿ ತೋರಿಸ್ತಾ ಹೋಗ್ತೀವಿ. ಈ ಅಂಗಡಿ ಭಾಗದಲ್ಲೂ ಕೂಡ ಇಲ್ಲಿ ಕೇವಲ ಬಾಡಿಗೆದಾರರಿಗೆ ಮಾತ್ರ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ, ಯಾವುದೇ ಕಸ್ಟಮರ್ಸ್ಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತಕ್ಕಂಥ ಬೋರ್ಡು ಹಾಕೊಂಡಿದ್ದಾರೆ. ಇನ್ನೊಂದು ಕಡೆ ಈ ಒತ್ತುವರಿ ಆರೋಪ ಕೂಡ ಕೇಳಿ ಬರ್ತಾ ಇದೆ. ನಾವು ನೋಡ್ಬೋದು, ತೋರಿಸ್ತಾ ಹೋಗ್ತೀವಿ ಯಾವ ರೀತಿಯಾಗಿ ಪಾರ್ಕಿಂಗ್ ಸ್ಥಳದಲ್ಲೂ ಕೂಡ ಒತ್ತುವರಿ ಆಗಿದೆ ಅಂತ ಹೇಳಿ. ಈ ಬಗ್ಗೆ ಗಮನ ಹರಿಸಬೇಕಾದಂಥ ಪೊಲೀಸ್ ಇಲಾಖೆ ಆಗಲಿ, ನಗರಸಭೆ ಆಗಲಿ ಕಣ್ಣಿದ್ದು ಕುರುಡರಾಗಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ಕೊಂಡು ಬಿಟ್ಟು ಸವಾರರಿಗೆ ಎಸ್ಪೆಷಲಿ ಶಾಲಾ ಕಾಲೇಜು ವಿದ್ಯಾರ್ಥಿ, ವೃದ್ಧ, ಮಹಿಳೆಯರು ಓಡಾಡ್ತಕ್ಕಂಥ ಅಮಾಯಕ ಜನರ ಪ್ರಾಣಕ್ಕೆ ಸಂಚಕಾರ ಎದುರಾಗ್ತಕ್ಕಂಥ ಸಂಭವ ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಇಲಾಖೆಗಳು ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಒತ್ತುವರಿ ಆಗಿರ್ತಕ್ಕಂಥ ಪಾರ್ಕಿಂಗ್ ಸ್ಥಳವನ್ನು ಸಾರ್ವಜನಿಕರ ಓಡಾಟಕ್ಕೆ ಮುಕ್ತಗೊಳಿಸಬೇಕು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇರತಕ್ಕಂಥದ್ದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.